ಚಿಕ್ಕಮಗಳೂರು ನಗರದ ಐಡಿಎಸ್ಜಿ ಸರ್ಕಾರಿ ಕಾಲೇಜಿನಲ್ಲಿ ಮೇ 8 ಮತ್ತು 9ರಂದು ಇತಿಹಾಸ ವಿಭಾಗ ಹಾಗೂ ಕರ್ನಾಟಕ ರಾಜ್ಯ ಪತ್ರಗಾರ ಇಲಾಖೆ ಮತ್ತು ವಿಭಾಗೀಯ ಪತ್ರಗಾರ ಕಚೇರಿ ಮೈಸೂರು ಇವರ ಸಹಯೋಗದಲ್ಲಿ ಚಾರಿತ್ರಿಕ ದಾಖಲೆಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆ ವಿಷಯ ಕುರಿತು ರಾಷ್ಟ್ರೀಯ ವಿಚಾರಣಾ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಾಂಶುಪಾಲರಾದ ತಸ್ನಿಂ ಕೌಸಾರ್ ಮನಿಯಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಐಡಿಎಸ್ಸಿ ಗೌರ್ಮೆಂಟ್ ಕಾಲೇಜ್ ಚಿಕ್ಕಮಗಳೂರು, ನಮ್ಮ ಕಾಲೇಜಿನಲ್ಲಿ ನಾವು 2 ದಿನಗಳ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಮೇ 8 ಮತ್ತು 9ರಂದು ಹಮ್ಮಿಕೊಂಡಿದ್ದೀವಿ. ಈ ವಿಚಾರ ಸಂಕಿರಣದ ಒಂದು ಹೆಸರು ಚಾರಿತ್ರಿಕ ದಾಖಲೆಗಳ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆ, ಹಿಸ್ಟ್ರಿ ಆಫ್ ಚಿಕ್ಕಮಗಳೂರು ಇನ್ ಹಿಸ್ಟಾರಿಕಲ್ ರೆಕಾರ್ಡ್ಸ್ ಅಂತ ಹೇಳಿ 2 ದಿನದ ಕಾರ್ಯಕ್ರಮ ಇದೆ. ಮೊದಲನೆಯ ದಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮ ಸನ್ಮಾನ್ಯ ಶಾಸಕರಾದಂತಹ ತಮ್ಮೇಗೌಡರವರು HD ತಮ್ಮಯ್ಯನವರು ಅದನ್ನು ಉದ್ಘಾಟನೆ ಮಾಡ್ತಾರೆ. ಹಾಗೆಯೇ ವಿಧಾನ ಪರಿಷತ್ ಸದಸ್ಯರಾದಂತಹ ಭೋಜೇಗೌಡರವರು ಅಲ್ಲಿ ಚೀಫ್ ಗೆಸ್ಟ್ ಆಗಿರ್ತಾರೆ. ಅದರ ನಂತರ ನಮ್ಮ ಟೆಕ್ನಿಕಲ್ ಸೆಷನ್ಸು ಸ್ಟಾರ್ಟ್ ಆಗುತ್ತೆ. ಟೆಕ್ನಿಕಲ್ ಸೆಷನ್ಸು 2 ದಿವಸದ್ದು ಸೇರಿ ನಮಗೆ 6 ಟೆಕ್ನಿಕಲ್ ಸೆಷನ್ಸು ಬರ್ತವೆ. ಅದಾದ ನಂತರ ನಾವು ವ್ಯಾಲಿಡಿಟಿ ಫಂಕ್ಷನನ್ನು 9ನೇ ದಿನಾಂಕದಂದು 3 ಗಂಟೆಗೆ ಅದನ್ನು ಹಮ್ಮಿಕೊಂಡಿದ್ದೀವಿ. ಆ ದಿವಸ ನಮ್ಮ ವಿಧಾನ ಪರಿಷತ್ ಶಾಸಕರಾದಂತಹ CT ರವಿರವರು ಆ ಒಂದು ಸಮಾರಂಭದಲ್ಲಿ ಅವರು ಭಾಗವಹಿಸ್ತಾರೆ. ಹಾಗೆ ನಾವು ಟೆಕ್ನಿಕಲ್ ಸೆಷನ್ಸ್ಗಳಲ್ಲಿ ಕೀನೋಟ್ ಎನ್ನುವಂಥದ್ದು ಫಸ್ಟ್ ಡೇ ಉದ್ಘಾಟನೆ ಆದ ತಕ್ಷಣ ಇರ್ತದೆ. ಆವಾಗ ತೆಲಂಗಾಣದಿಂದ ನಮ್ಮಲ್ಲಿ ರಿಸೋರ್ಸ್ ಪರ್ಸನ್ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸ್ತಾ ಇದ್ದಾರೆ. ನಮ್ಮ ಕಾಲೇಜಿನ IQSC ಹಾಗೂ ರಾಜ್ಯ ಪತ್ರಗಾರ ಇಲಾಖೆ ಆರ್ಕೈವ್ಸ್ ಡಿಪಾರ್ಟ್ಮೆಂಟಿನ ಸಹಯೋಗದಲ್ಲಿ 2 ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದ್ದೀವಿ. ಅಂದರೆ ಐತಿಹಾಸಿಕ ದಾಖಲೆಗಳ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಎಂಬ ವಿಷಯದ ಕುರಿತಾಗಿ ನಾವು ಆ ಟಾಪಿಕನ್ನು ಆಯ್ಕೆ ಮಾಡ್ಕೊಂಡಿದ್ವಿ. ಈ ವಿಚಾರ ಸಂಕಿರಣ ಮೇ 8 ಮತ್ತು 9ರಂದು ನಡೆಯಲಿದೆ. ಈ ವಿಚಾರ ಸಂಕಿರಣವನ್ನು ಉದ್ಘಾಟನೆ ಮಾಡುವಂಥವರು ನಮ್ಮ ಕ್ಷೇತ್ರದ ಶಾಸಕರಾದಂಥ HD ತಮ್ಮಯ್ಯನವರು ಇದನ್ನು ಉದ್ಘಾಟನೆ ಮಾಡ್ತಾರೆ. ಮುಖ್ಯ ಅತಿಥಿಗಳಾಗಿ ಭೋಜೇಗೌಡರು ಆಗಮಿಸ್ತಾರೆ. ಮುಖ್ಯವಾಗಿ ತೆಲಂಗಾಣದಿಂದ ಒಬ್ಬ ಪ್ರೊಫೆಸರ್ ಆದಂಥ HP ದೇಸಾಯಿ ಸರ್ ಅವರು ಇದಕ್ಕೆ ಆಗಮಿಸ್ತಾ ಇದ್ದಾರೆ. ಕೀನೋಟ್ ದಿಕ್ಸೂಚಿ ಭಾಷಣಕಾರರಾಗಿ ಅವರು ಇದಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗೆ ಈ ಸೆಮಿನಾರ್ನಲ್ಲಿ ಮುಖ್ಯವಾಗಿ 6 ಸೆಷನ್ ಗೋಷ್ಠಿಗಳನ್ನು ನಾವು ಏರ್ಪಡಿಸಿಕೊಂಡಿದ್ವಿ. ಅಂದರೆ ಚಿಕ್ಕಮಗಳೂರು ಜಿಲ್ಲೆಗೆ ಸಂಬಂಧಪಟ್ಟಂಥ 6 ಗೋಷ್ಠಿಗಳನ್ನು ಏರ್ಪಡಿಸಿಕೊಂಡಿದ್ವಿ. ಮೊದಲನೇ ಗೋಷ್ಠಿಯನ್ನ ಧಾರವಾಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದಂಥ ಮೇಲೇಕರ್ ಸರ್ ಅವರು ಆಗಮಿಸ್ತಾ ಇದ್ದಾರೆ. ಅವರು ಪ್ರಾಚ್ಯ ದಾಖಲೆಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಪ್ರಾಚ್ಯ ದಾಖಲೆಗಳಲ್ಲಿ ರೆಕಾರ್ಡ್ಸ್ ಅಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಏನು ಮೆನ್ಷನ್ ಆಗಿದೆ ಎಂಬ ವಿಷಯದ ಕುರಿತಾಗಿ ಅವರು ಮಾತನಾಡ್ತಾರೆ. ಹಾಗೆ 2ನೇ ಗೋಷ್ಠಿಯನ್ನು ಮುಖ್ಯವಾಗಿ ಶಶಿಧರ್ ಅಂತ ಬೆಂಗಳೂರಿನಲ್ಲಿ ಚಿಕ್ಕಮಗಳೂರಿನ ಬಗ್ಗೆ ವಿಶೇಷವಾಗಿ ರಿಸರ್ಚ್ ಮಾಡಿರುವಂತಹ ಶಶಿಧರ್ ಅವರು ಚಿಕ್ಕಮಗಳೂರು ಜಿಲ್ಲೆಯ ದೇವಾಲಯಗಳ ಬಗ್ಗೆ ಅವರು ಮಾತನಾಡ್ತಾರೆ. ಹಾಗೆ 3ನೇ ಗೋಷ್ಠಿಯನ್ನ ನಮ್ಮ ವಿನೋದ್ ಪ್ರಕಾಶ್ ಎಂಬ ಸಹಾಯಕ ಪ್ರಾಧ್ಯಾಪಕರಿಂದ ಶಿವಮೊಗ್ಗದಲ್ಲಿರುವಂತಹ ಅವರು ಈ ಚಿಕ್ಕಮಗಳೂರು ಜಿಲ್ಲೆ ಎಕನಾಮಿಕ್ ಟ್ರೇಡ್ ಮತ್ತು ಟ್ರೇಡ್ ರೂಟ್ಸ್ ಬಗ್ಗೆ ಮಲ್ನಾಡ್ ರೀಸನ್ ವಿಶೇಷ ರೆಫರೆನ್ಸ್ ಆಗಿ ಮಲ್ನಾಡ್ ರೀಸನ್ ತೆಗೆದುಕೊಂಡು ಅದರ ವಿಷಯ ಬಗ್ಗೆ ಅವರು ಮಾತಾಡ್ತಾರೆ. ಹಾಗೆ ಇನ್ನು 2 ಸೆಷನ್ ಆ ಇಲಾಖೆಯವರೇ ವಹಿಸಿಕೊಂಡಿದ್ದಾರೆ. ಒಬ್ಬರು ಚಿಕ್ಕಮಗಳೂರು ಜಿಲ್ಲೆಯ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಮಾತಾಡ್ತಾರೆ. ಇನ್ನೊಬ್ಬರು ಮುಖ್ಯವಾಗಿ ದಾಖಲೆಗಳಲ್ಲಿ ಅಂದ್ರೆ ಆರ್ಕೈವ್ಸ್ ರೆಕಾರ್ಡ್ಸ್ ಅಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಏನಿದೆ ಅದರ ಬಗ್ಗೆ ಅವರು ವಿಶೇಷವಾಗಿ ಮಾತನಾಡ್ತಾರೆ 6 ಗೋಷ್ಠಿಗಳಲ್ಲಿ. ಅದಾದ ನಂತರ ಮುಖ್ಯವಾಗಿ ಇನ್ನೊಬ್ಬ ರೇಣುಕಾ ಒಡೆಯರ್ ಎಂಬವರು ಬೆಂಗಳೂರಿನಲ್ಲಿರುವಂಥವರು, ಅವರು ಆಸಂದಿ ನಾಡಿನ ಬಗ್ಗೆ ವಿಶೇಷವಾಗಿ ಅವರು ಮಾತನಾಡ್ತಾರೆ. ಈಗ 6 ಗೋಷ್ಠಿಗಳು ಇರ್ತವೆ. 6 ಗೋಷ್ಠಿಗಳ ನಂತರ ಒಂದು ಸಮಾರೋಪ ಸಮಾರಂಭ ಇದೆ. ಅದಕ್ಕೆ ನಮ್ಮ ಕ್ಷೇತ್ರದ MLC ಆದಂಥ CT ರವಿ ಅವರು ಸಹ ಆಗಮಿಸ್ತಾರೆ. ಹಾಗಾಗಿ ಈ 2 ದಿನಗಳಲ್ಲಿ ಸುಮಾರು ರಾಜ್ಯದ ಎಲ್ಲ ಕಾಲೇಜುಗಳಿಂದ ಪ್ರಾಧ್ಯಾಪಕರು ಆಗಮಿಸ್ತಾ ಇದ್ದಾರೆ. ರಿಸರ್ಚ್ ಸ್ಕಾಲರ್ಗಳು ಆಗಮಿಸ್ತಾ ಇದ್ದಾರೆ. ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಸುಮಾರು 250 ಜನ ಸ್ಕಾಲರ್ಗಳು ಅಂದರೆ ಪ್ರಾಧ್ಯಾಪಕ ಮಿತ್ರರು, ಇತಿಹಾಸ ವಿಭಾಗಕ್ಕೆ ಸಂಬಂಧಪಟ್ಟಂತ ಪ್ರಾಧ್ಯಾಪಕ ಮಿತ್ರರು ಇದಕ್ಕೆ ಆಗಮಿಸ್ತಾ ಇದ್ದಾರೆ. ಬಹಳಷ್ಟು ಸುಮಾರು 35ರಿಂದ 40 ವಿಶೇಷವಾದಂತಹ ಆರ್ಟಿಕಲ್ಗಳು ಇಲ್ಲಿ ಪ್ರೆಸೆಂಟೇಷನ್ ಆಗ್ತದೆ. ಅಂದ್ರೆ ಪೇಪರ್ ಆರ್ಟಿಕಲ್ಸ್ಗಳು, ರಿಸರ್ಚ್ ಪೇಪರ್ಗಳು ಇದರಲ್ಲಿ ಪ್ರೆಸೆಂಟೇಷನ್ ಆಗ್ತವೆ. ಆ ಸೆಷನ್ ಸಹ ನಾವು ಇದರಲ್ಲಿ ಇಟ್ಕೊಂಡಿದ್ದೀವಿ. ಸುಮಾರು 1-2 ದಿವಸಗಳು ಸಹ ಪೇಪರ್ ಇಲ್ಲಿ ಪ್ರೆಸೆಂಟೇಷನ್ ಆಗ್ತಾ ಇದೆ. ಅದು ಒಂದು ವಿಶೇಷವಾದಂತಹ ಒಂದು ವಿಚಾರ ಸಂಕಿರಣ. ಅದರಲ್ಲೂ ಮುಖ್ಯವಾಗಿ
ಚಿಕ್ಕಮಗಳೂರು ಜಿಲ್ಲೆಗೆ ಸಂಬಂಧಪಟ್ಟಂತ ಏನೆಲ್ಲ ರಿಸರ್ಚ್ ಆಗಿದೆ, ಏನೆಲ್ಲ ದಾಖಲೆಗಳಿದೆ ಎಂಬುದನ್ನು ನಾವು ಇದರಲ್ಲಿ ಆ ವಿಚಾರಗೋಷ್ಠಿಯಲ್ಲಿ ನಾವು ತಿಳಿಪಡಿಸಿದ್ವಿ. ಮತ್ತು ಇದಾದ ನಂತರ ಆ ವಿಚಾರಗೋಷ್ಠಿಗೆ ಸಂಬಂಧಪಟ್ಟಂತ ಪೇಪರ್ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಒಂದು ಪ್ರೊಸೀಡಿಂಗ್ ಅನ್ನು ಸಹ ನಾವೇ ಮಾಡ್ತೀವಿ, ಬಿಡುಗಡೆಯನ್ನು ಸಹ ಮಾಡ್ತೀವಿ. ಐಡಿಎಸ್ಜಿ ಕಾಲೇಜಿನ ಇತಿಹಾಸ ವಿಭಾಗದ ಮುಖ್ಯಸ್ಥೆ ಫರ್ಜಾನಾ ಫರ್ವಿನ್, ವಿಚಾರ ಸಂಕಿರಣದ ಸಂಚಾಲಕರಾದ ಲೋಕೇಶ್, ಐಕ್ಯೂಎಸ್ಸಿ ಸಂಚಾಲಕ ಗೋವರ್ಧನ್, ರಾಷ್ಟ್ರ ಅರ್ಥಶಾಸ್ತ್ರ ವಿಭಾಗದ ಮಹೇಶ್, ಇಂಗ್ಲಿಷ್ ವಿಭಾಗದ ಮಹೇಶ್ ಉಪಸ್ಥಿತರಿದ್ದರು.